ಸೇರಿರುವ ಎಲ್ಲರಿಗೂ ಶುಭ ಸಂಜೆ. ಹಾಗೆ ಬಹಳ ವಿಶೇಷವಾದಂತಹ ದಿನ ಇವತ್ತು. ಗಣರಾಜ್ಯೋತ್ಸವದ ಆಚರಣೆ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೆಳಗ್ಗೆ ಆಗಲೇ ಮುಗಿಸಿ ಈ ಒಂದು ವಿದ್ಯಾ ದೇಗುಲದ ಸುವರ್ಣ ಮಹೋತ್ಸವದ ಸುಸಂದರ್ಭ. ಈ ಸುಸಂದರ್ಭದಲ್ಲಿ ಇಲ್ಲಿ ಕಲಿತು ನಮ್ಮ ಶಾಲೆಯ ಕುರಿತಾಗಿ ಮಾತನಾಡುವಂತಹ ಪ್ರಸ್ತಾವನೆಯನ್ನು ನೀಡುವಂತಹ ಅವಕಾಶ ನನ್ನ ಒಂದು ಪುಣ್ಯವೇ ಅಂತ ಹೇಳಬೇಕು. ಶಾಲೆ ಶ್ರೀಯುತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ವಾಕ್ಯ, ವಿದ್ಯೆಯಿಂದ ಸ್ವತಂತ್ರರಾಗಬೇಕು, ಸಂಘಟನೆಯಿಂದ ಬಲಯುತರಾಗಬೇಕು. ಹಾಗಾದರೆ ಒಂದು ಆಗಿನ ಕಾಲ ಘಟ್ಟದಲ್ಲಿ ಅನಕ್ಷರತೆ ಎನ್ನುವಂತಹದ್ದು ಎಲ್ಲ ಕಡೆ ಹರಡಿರುವಂತಹ ಸಂದರ್ಭದಲ್ಲಿ ಮೇಲು ಕೀಳು ಉಚ್ಚ ನೀಚ ಅಂತಹ ಒಂದು ಏರಿಳಿತದ ಪರಿಸರ ಸಮಾಜದಲ್ಲಿ ಇರುವಂಥ ಕಾಲಘಟ್ಟದಲ್ಲಿ ಏನೋ ದೇವರ ದೈವಗಳ ಅನುಗ್ರಹವು ಈ ನಮ್ಮ ಶಾಲೆ ಈ ಮಣ್ಣಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದರೆ ಇದರ ಪ್ರತಿಯೊಂದು ಕಟ್ಟಡದ ಅಂಗಗಳಲ್ಲಿ ಹಲವಾರು ಪ್ರಮುಖರ ಗಣ್ಯರ ಬೆವರು ಈ ನಮ್ಮ ಶಾಲೆಯಲ್ಲಿ ಇದೆ. ಅವರ ಪ್ರತಿಯೊಬ್ಬರ ಶ್ರಮವನ್ನು ನಾವು ಇವತ್ತು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಎಲ್ಲೋ ಆಗಬೇಕಾದಂತಹ ಶಾಲೆ ಆ ಒಂದು ಕಾಲಘಟ್ಟದಲ್ಲಿ ಏನೋ ಮಣ್ಣಿನ ಗುಣವು ಇಲ್ಲಿಯ ವಿದ್ಯಾರ್ಥಿಗಳ ಪುಣ್ಯವು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಥಾಪನೆಯಾಯಿತು, ಅಡಿಗಲ್ಲಿಗೆ ಇಡುವಂತಹ ಸಂದರ್ಭ ಬಂದಿತು. ಭೌಗೋಳಿಕವಾಗಿ ಈ ಶಾಲೆಯ ವಾತಾವರಣವನ್ನು ನಾವು ನೋಡಿದರೆ ಭಾರಿ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ನಾವು ಇರುವಾಗ ಇದರ ಬಗ್ಗೆ ನಮಗೆ ಅನುಭವ ಇರಲಿಲ್ಲ. ಬೆಳೀತಾ ಹೋಗುವಾಗ ಒಳ್ಳೆಯ ರೀತಿಯ ಒಂದು ಅನುಭವ ನಮಗೆ ತಂದುಕೊಟ್ಟಿದೆ. ಅದಂತ ಹೇಳಿದರೆ ಈ ಶಾಲೆಯ ಪೂರ್ವ ಭಾಗದಲ್ಲಿ ನಾವು ನೋಡಿದರೆ ನಮಗೆ ಸಿಗುವುದು 4 ಗುಡ್ಡೆ ಕಾಯುವಂತಹ ಶ್ರೀ ಕೊರಗಜ್ಜನ ದಿವ್ಯ ಸನ್ನಿಧಿ, ಹಾಗೆ ರಾಜರಾಜೇಶ್ವರಿಯ ಕ್ಷೇತ್ರ. ಅದೇ ದಕ್ಷಿಣ ಭಾಗದಲ್ಲಿ ನಾವು ನೋಡಿದರೆ ನಮಗೆ ಸಿಗುವುದು ನಿತ್ಯಾದರ್ ಚರ್ಚ್. ಹಾಗೆ ಪಶ್ಚಿಮ ಭಾಗಕ್ಕೆ ನಾವು ನೋಡಿದರೆ ನಮಗೆ ಸಿಗುವುದು ಚೆಂಬುಗುಡ್ಡೆಯ ದರ್ಗಾ. ಹಾಗೆ ಉತ್ತರ ಭಾಗದಲ್ಲಿ ನೋಡುವಂಥವರಿಗೆ ಸಿಗುವುದು ಕಂಗು ತೆಂಗುಗಳ ಮರಗಳು. ಇಂತಹ ಒಂದು ಭವ್ಯವಾದ ಭೌಗೋಳಿಕ ವಾಸ್ತು ಸಂರಚನೆಯಲ್ಲಿ ನಮ್ಮ ಶಾಲೆ ಇದೆ. ಹಾಗೆಯೇ ಅನಕ್ಷರತೆ ಎಲ್ಲ ಕಡೆ ಹಬ್ಬಿರುವಂಥ ಸಂದರ್ಭದಲ್ಲಿ ಇಲ್ಲಿಯ ಸಮಾಜದ ಮಕ್ಕಳಿಗೆ ಒಂದು ಶೈಕ್ಷಣಿಕವಾದಂತಹ ಕ್ಷೇತ್ರ ನಿರ್ಮಾಣ ಆಗಬೇಕು, ಶಾಲೆ ಆಗಬೇಕು ಎನ್ನುವಂತಹ ಒಂದು ಮಹದಾಸೆಯಿಂದ ಸರಿಸುಮಾರು 1974ರಲ್ಲಿ ಕೆಲವಷ್ಟು ಊರ ಪ್ರಮುಖರ ಒಂದು ಇಚ್ಛಾಶಕ್ತಿಯಿಂದ ಈ ಶಾಲೆ ನಿರ್ಮಾಣವಾಯಿತು. ಆ ಹಿರಿಯರ ಹೆಸರನ್ನು ನಾವು ಇಲ್ಲಿ ಹೇಳದೇ ಇದ್ದರೆ ಅದು ಅಪೂರ್ಣತೆ ಆಗುತ್ತದೆ. ಹಾಗೆ ನಮ್ಮ ಈ ಶಾಲೆಯ ರೂವಾರಿಗಳು ಅಂತ ಹೇಳ್ಬೋದು, ಆರಂಭದಕ್ಕೆ ಕಾರಣರಾದವರು ಅಂತ ಹೇಳುವಂಥ ಶ್ರೀಯುತ
ರಾಮಣ್ಣ ಶೆಟ್ಟಿಯವರ ದೂರದರ್ಶಿತ್ವದೊಂದಿಗೆ ಹಿರಿಯ ಹಾಗೂ ಕಿರಿಯ ಸ್ಥಳೀಯ ಪ್ರಮುಖರಾದಂತಹ ಶ್ರೀಯುತ ಶಂಕರ ಪ್ರಭು, ಶ್ರೀ ಚಂದಪ್ಪ ಪರ್ಧಲ, ಶ್ರೀ ಕೊಗ್ಗನ್ನ ಬೆಲ್ಚಾಡ, ಸ್ಥಳ ದಾನಿಗಳಾದಂತಹ ಶ್ರೀಯುತ ಹೊಸಗದ್ದೆ ತನಿಯಪ್ಪ ಪೂಜಾರಿ, ಶ್ರೀಯುತ ಈಶ್ವರ ಭಂಡಾರಿ, ಶ್ರೀ ಭಾಸ್ಕರ ಶೆಟ್ಟಿ, ಹಾಜಿ ಅಬ್ದುಲ್ಲಾ, ಶ್ರೀ ಅಚ್ಯುತ ಬಬ್ಬುಕಟ್ಟೆ, ಶ್ರೀ ರಮೇಶ್ ಹೊಸಗದ್ದೆ, ಶ್ರೀಯುತ ರಾಘವ ಹೊಸಗದ್ದೆ, ಶ್ರೀಯುತ ಜಮಾಲ್ ಬಬ್ಬುಕಟ್ಟೆ, ಶ್ರೀ ಜಯಂತ ಬಬ್ಬುಕಟ್ಟೆ, ಶ್ರೀ ಚಂದ್ರಕಾಂತ ಬಬ್ಬುಕಟ್ಟೆ, ಶ್ರೀ ಮೋನಪ್ಪ ಬಬ್ಬುಕಟ್ಟೆ ಇವರೆಲ್ಲರ ಕೂಡುವಿಕೆಯಿಂದ ಶ್ರೀಯುತ KS ಡಿಸೋಜ ಮಾಸ್ಟರ್ ರವರ ಗುರು ಪೀಠದೊಂದಿಗೆ, ಅವರ ಅಧ್ಯಾಪನದೊಂದಿಗೆ ಒಂದು ಸಣ್ಣ ಬಾಡಿಗೆಯ ಕಟ್ಟಡದಲ್ಲಿ 15 ಜನ ವಿದ್ಯಾರ್ಥಿಗಳಿಗೊಂದಿಗೆ ಪ್ರಾರಂಭವಾದದ್ದು ಈ ನಮ್ಮ ಶಾಲೆ. ಇನ್ನೊಮ್ಮೆ ಒತ್ತಿ ಹೇಳ್ತೇನೆ, 15 ಜನರ ವಿದ್ಯಾರ್ಥಿಗಳೊಂದಿಗೆ ಬಾಡಿಗೆಯ ಘಟ್ಟದಲ್ಲಿ ಪ್ರಾರಂಭವಾದಂತಹ ಶಾಲೆ. ಬೀಜ ನೆಟ್ಟು ಬೆಳೆದು ಮಕ್ಕಳ ಸಂಖ್ಯೆಯು ಹೆಚ್ಚುತ್ತಾ ಬಂದ ಹಾಗೆ ಸರಿಸುಮಾರು 1982ರಲ್ಲಿ ಆಗಿನ ಶಾಸಕದ್ವಯರಾದಂತಹ ಶ್ರೀಯುತ ಹಾಜಿ ಇದಿನಬ್ಬ ರವರು ಹಾಗೂ ಶ್ರೀಯುತ UT ಫರೀದ್ ಅವರ ಸಹಕಾರದೊಂದಿಗೆ, ಊರ ಎಲ್ಲರ ಸಹಕಾರದೊಂದಿಗೆ ಸ್ವತಂತ್ರವಾಗಿ ಸ್ವಂತ ಕಟ್ಟಡದಲ್ಲಿ ಈ ನಮ್ಮ ಶಾಲೆ ಮೂಡಿಬಂತು. ಹಾಗೆ ಆ ಸಂದರ್ಭದಲ್ಲಿ ಕೂಡ ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದರೆ, ಬಡತನದ ಕಾಲ, ಎಲ್ಲ ಕಡೆ ದಾನಿಗಳಿಂದ ನಿರ್ಮಾಣವಾದರೂ ಕೂಡ, ಕಷ್ಟ ಆದರೂ ಕೂಡ, ವಾಸ್ತು ಶೈಲಿಯಲ್ಲಿ ನೋಡಿದರೆ ಈ ಒಂದು ಕಟ್ಟಡ ತ್ರಿಶಾಲೆ, ಅದರ ಹೆಸರು ಹಿರಣ್ಯನಾಭಿ ಎನ್ನುವಂಥ ಒಂದು ಕಟ್ಟಡ ನೋಡಿ. ಎಷ್ಟು ಕಷ್ಟ ಆದರೂ ಕೂಡ ಅವರು ಎಲ್ಲಿ ಕೂಡ ಶಾಸ್ತ್ರ ಅದರ ವಿಚಾರವನ್ನು ಬಿಡಲಿಲ್ಲ. ಪಶ್ಚಿಮ ಭಾಗದಲ್ಲಿ ಗೃಹ, ದಕ್ಷಿಣ ಹಾಗೆ ಪೂರ್ವದಲ್ಲಿ 3 ಕಡೆಯಿಂದ ಕಟ್ಟಡ ಬಂದು, ಉತ್ತರದಲ್ಲಿ ಖಾಲಿ ಜಾಗವನ್ನು, ಅಂಗಳವನ್ನು ಕೊಟ್ಟು ತ್ರಿಶಾಲ ಶೈಲಿಯಲ್ಲಿ ಮಾಡಿದಂತಹ ನಮ್ಮ ವಿದ್ಯಾದೇಗುಲ. ಯಾಕಂತ ಹೇಳಿದರೆ, ಒಂದು ವಿದ್ಯಾಸಂಸ್ಥೆ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಆ ಮಣ್ಣಿನಲ್ಲಿ ಸತ್ವಗುಣ ಇರಬೇಕಂತ, ಸಾತ್ವಿಕ ಗುಣ ಇರಬೇಕು. ಸಾತ್ವಿಕ ಗುಣ ಇರುವಾಗಲೇ ಅದಕ್ಕೆ ಬೇಕಾದಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿಗಳು ಬಂದರೂ ಸಾಕಾಗಲಿಕ್ಕಿಲ್ಲ, ಅವರಿಗೆ ವಿದ್ಯೆ ಹಿಡಿಬೇಕು. ಅದಕ್ಕೆ ಪೂರಕವಾದಂತಹ ಅಧ್ಯಾಪಕ ವೃಂದ, ಗುರುಗಳ ಅವಶ್ಯಕತೆ ಇರ್ತದೆ. ಹಾಗೆ ಅವರು ಹೇಳಿದಂಥ ಪಾಠ ಒಳ್ಳೆಯಾಗಿ ಅವರಿಗೆ ಬೆಳೆದು ಒಳ್ಳೆಯ ರೀತಿ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ಇದು ನಮ್ಮ ಹೆಗ್ಗಳಿಕೆ. ಹಾಗೆ ಎಲ್ಲ ವಿಚಾರ ಅಂತ ಹೇಳಿದರೆ, ಶಾಲೆ ಮಾಡುವುದು ಮುಖ್ಯವಲ್ಲ, ಶಾಲೆ ಹಂತವಾಗಿ ಬೆಳೆಯುವುದು ಮುಖ್ಯ. ಈಗ ನಾವು ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ಇದ್ದೇವೆ. ಗಣ್ಯರೆಲ್ಲ ಆಗಮಿಸಿದ್ದಾರೆ, ಇನ್ನೂ ಆಗಮಿಸಲಿದ್ದಾರೆ. ಇನ್ನೊಂದು ವಿಚಾರವಾಗಿ ನಾನು ಪ್ರಸ್ತಾಪ ಪಡಿಸುವುದಂತ ಹೇಳಿದರೆ, 1974ರಲ್ಲಿ ನಮ್ಮ ಶಾಲೆ ಪ್ರಾರಂಭವಾಯಿತು. ಹಾಗಾದರೆ ಅದಕ್ಕೆ 7ನೇ ತರಗತಿ ಅಂತ ಹೇಳುವಾಗ 7 ವರ್ಷ ಕೂಡಿಸಿದರೆ ಸಾಧಾರಣ 81ರಲ್ಲಿ 7ನೇ ತರಗತಿ ಹೊರಗೆ ಬಂದಿದೆ. ಅಂದರೆ ಅಲ್ಲಿಯೇ ಹಳೆ ವಿದ್ಯಾರ್ಥಿಗಳು ನಮಗೆ ಆಗಿದ್ದಾರೆ. ಆದರೆ ಏನೋ 2017ರಲ್ಲಿ ಸರ್ಕಾರದ ಒಂದು ಸುತ್ತೋಲೆಯಿಂದ ಎಲ್ಲ ಕಡೆ ಚದರಿ ಹೋಗಿದ್ದಂತಹ ಹಳೆ ವಿದ್ಯಾರ್ಥಿಗಳನ್ನೆಲ್ಲ
ಕ್ರೋಢೀಕರಿಸಿ ಹಳೆ ವಿದ್ಯಾರ್ಥಿ ಸಂಘ ನಮ್ಮದು ಸ್ಥಾಪನೆ ಆಯಿತು. ಆಗ ಏನೋ ಎಲ್ಲರ ಮನಸ್ಸಿನಲ್ಲಿ ಅಭಿಮಾನವಿತ್ತು. ಏನೋ ಆ ಒಂದು ರಾಜಾಜ್ಞೆಯಿಂದಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಮಾನ ಮನಸ್ಕರು ಸೇರಿಕೊಂಡು ಹಳೆ ವಿದ್ಯಾರ್ಥಿ ಸಂಘ ಎನ್ನುವಂಥದ್ದನ್ನು ನಾವು ನಿರ್ಮಾಣ ಮಾಡಿದ್ವಿ. ಅದು ನಾನೊಂದು ಹೇಳೋ ಪ್ರಕಾರ ಅದೊಂದು ಈ ಶಾಲೆಯ ಒಂದು ಪರ್ವಕಾಲ ಅಂತ ಹೇಳಬೇಕು. 2017ರಲ್ಲಿ ಸತತವಾಗಿ ಉತ್ತಮವಾದ ಕೌಶಲ್ಯಾಭಿವೃದ್ಧಿ, ಮಕ್ಕಳಿಗೆ ಬೇಕಾದಂಥ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಈ ಹಳೆ ವಿದ್ಯಾರ್ಥಿ ಸಂಘ ನಡೆಸಿದ್ದೆ. ಹಾಗೆಯೇ ಎಲ್ಲ ಇಲ್ಲಿ ಕಲಿಸಿದಂತಹ ಎಲ್ಲ ಅಧ್ಯಾಪಕ ಗುರುಗಳಿಗೆ ಅವರನ್ನು ಗುರುತಿಸಿ ಅವರನ್ನು ಈ ಒಂದು ಶಾಲೆಗೆ ಬರುವ ಹಾಗೆ ಮಾಡಿ ಅವರಿಗೆ ಗುರುವಂದನೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಈಗ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರು, ಅದು ಕೂಡ ಶಿಕ್ಷಣ ಸಚಿವರು, ಸಭಾಧ್ಯಕ್ಷರು ಬರಲಿದ್ದಾರೆ. ಅದು ಈ ಮನ್ನ ಭಾಗ್ಯ. ಯಾಕಂತ ಹೇಳಿದರೆ ಸಣ್ಣ ಪುಟ್ಟ ಒಂದು ಗ್ರಾಮದಲ್ಲಿರುವಂಥ ಈ ಒಂದು ಪುಣ್ಯ ಸ್ಥಳ ಬೆಂಗಳೂರಿನವರೆಗೂ ಮುಟ್ಟಿದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಹಲವಷ್ಟು ಜನರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಈಗಲೂ ಸಹ ಕೊಡುತ್ತಾ ಇದ್ದಾರೆ. ಈ ಒಂದು ಕಿರುದಾದ ಪ್ರಸ್ತಾವನೆಯೊಂದಿಗೆ ನಾನು ನೆರೆದಿರುವಂತಹ ಗಣ್ಯರನ್ನು ಸ್ವಾಗತಿಸಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ.